ಸಮಾನ ಮಾನೆ ಮತ್ತು ಸ್ಕಂದ ವಶಿಷ್ಠ. ಇದರ ನಿರ್ದೇಶಕರು ಶ್ರೀ ಗುರು ನರಸಿಂಹ. Big round of applause, please. ಕೃಷ್ಣದೇವರಾಯನ ವಿಜಯನಗರ ಶಾಂತಿಯಿಂದ ಏನೋ ಇತ್ತು. ಆದರೆ ಈಗ ಇಬ್ಬರು ಕಳ್ಳರು ಊರಿನಲ್ಲಿ ಬಹಳ ಕಳ್ತನ ಮಾಡ್ತಿದ್ರು. ಯಾರ ಕೈಗೂ ಸಿಗ್ತಾನೇ ಇರಲಿಲ್ಲ. ಯಾಕೋ ಊರಲ್ಲಿ ಕಳ್ಳರು ಕಾಟ ಜಾಸ್ತಿ ಆಗಿದೆ. ಹೌದು ಹೌದು, ಎಷ್ಟೊತ್ತಾಗ್ಬಿಟ್ಟು ನಮ್ಗೆ ಕಳ್ಳರು ಸಿಗ್ತಾನೇ ಇಲ್ಲ. ಬಾ, ಊರಿನ ಜನಕ್ಕೆ ಎಚ್ಚರಿಕೆ ಕೊಡೋಣ. ಆಯ್ತು ಆಯ್ತು, ಬಾ ಹೋಗೋಣ. ಎಚ್ಚರಿಕೆ ಎಚ್ಚರಿಕೆ, ಕೆಲರಿ ಕೆಲರಿ, ಒಂದು ಮುಖ್ಯ ಸುದ್ದಿ. ಊರಲ್ಲಿ ತುಂಬಾ ಕಳ್ತನ ಆಗ್ತಾ ಇದೆ. ಎಲ್ಲರೂ ಎಚ್ಚರಿಕೆಯಿಂದ ಇರಿ. ನಿಮ್ಮ ಒಳಗಡೆ ವಸ್ತು ಜೋಪಾನ, ಬಾಗಿಲು ಕಿಟಕಿ ಭದ್ರ ಮಾಡಿಕೊಳ್ಳಿ. ಎಚ್ಚರಿಕೆ ಎಚ್ಚರಿಕೆ. ಅಮ್ಮ ಅಮ್ಮ, ತುಂಬಾ ಭಯ ಆಗ್ತಿದೆ. ತನಗೂ ಅಷ್ಟೇ ಭಯ ಆಗ್ತಿದೆ. ಮಕ್ಕಳೇ, ಏನು ಭಯ ಪಟ್ಕೋಬೇಡಿ. ಅಪ್ಪ ಬದುಕಕ್ಕೆಲ್ಲ ರೂಪಾಯಿ ಮಾಡ್ತಾರೆ. ಬಾ ಆಟಾಡೋಣ. ಬಾ ಆಚರಣೆ. ಆಯ್ತು, ನಾನಿಲ್ಲೇ ಒಳಗಿರ್ತೀನಿ. ಜೋಪಾನ. ಯಾರ ಮನೆ ಗೊತ್ತಾ? ಯಾರಿಗೆ ಗೊತ್ತಿಲ್ಲ, ಇದು ತೆನಾಲಿರಾಮನ್ ಮನೆ. ಚಿನ್ನ ಬೆಳ್ಳಿ ತುಂಬಾ ಸಿಗುತ್ತೆ ಇಲ್ಲಿ. ರಾತ್ರಿ ಮನೆಗೆ ನುಗ್ಗಿ ಎಲ್ಲ ತಗೊಂಡು ಹೋಗಲ್ಲ. ಬಾ, ಈ ತೋಟದಲ್ಲಿ ಬಚ್ಚಿಟ್ಕೊಳ್ಳೋಣ. ಅಮ್ಮ ಅಪ್ಪ ಬಂದ್ರು, ಅಪ್ಪ ಬಂದ್ರು. ಅಮ್ಮ ಅಪ್ಪ ಬಂದ್ರು. ಏನೇ ಸುದ್ದಿ ಕೇಳ್ದ್ಯಾ? ಊರಲ್ಲಿ ತುಂಬಾ ಕಳ್ತನ ಅಂತೆ. ನಾವು ತುಂಬಾ ಹುಷಾರಾಗಿರ್ಬೇಕು. ಹೌದು, ಕೇಳ್ದೆ. ಆದ್ರೆ ಏನ್ ಮಾಡೋದು? ಕಳ್ಳರು ನಮ್ಮನೆಗ್ ನುಗ್ಗಿದ್ರೆ ಒಂದ್ ಬೆಕ್ಕೆ ತಕೊಂಡ್ ಬಾ, ಹೇಳ್ತೀನಿ. ಮನೆಯಲ್ಲಿರೋ ಚಿನ್ನ ಬೆಳ್ಳಿ ಆಭರಣ ವಜ್ರ ಪಾತ್ರೆ ಎಲ್ಲ ತುಂಬಿಸೋಣ. ಒಳ್ಳೆ ಉಪಾಯ. ಅದ್ರ ಪೆಟ್ಟಿಗೆ ಇಲ್ಲಿಡೋಣ. ಬಾಬಿ ಒಳಗೆ ಹಾಕಿರೋಣ. ಕಳ್ಳು ನಮ್ಮನೆ ನುಗ್ದ್ರೆ ಏನು ಸಿಗಲ್ಲ. ನಾನು ಹೇಳಿದ್ ಕೇಳು. ಇದ್ರಲ್ಲಿ ಬರೀ ಕಳ್ಳು ಮಣ್ಣು ತುಂಬಿಸೋ. ಆಯ್ತು ಆಯ್ತು,
ಹಾಗೆ ಮಾಡ್ತೀನಿ. ಇವಾಗ ನಾವು ಊಟ ಮಾಡಿ ಮಲ್ಕೊಳ್ಳೋಣ. ಎಲ್ಲ ಬನ್ನಿ, ಊಟ ಬಡಿಸ್ತೀನಿ. ಬಾವಿಯನ್ನ ತಕ್ಕೆ ತೆಗೆಯೋಣ. ಆದ್ರೆ ಹೇಗೆ ತೆಗೆಯೋದು ತಕ್ಕೆಯೋಣ? ಮೊದಲು ನೀರು ಖಾಲಿ ಮಾಡೋಣ. ನೀರನ್ನ ತೋಟಕ್ಕೆ ಹಾಕೋಣ. Music. ತೆಗೆಯೋಣ. ಏನೋ ಬರೀ ಕಲ್ಲು ಮಣ್ಣು ಮೋಸ ಹೋದ್ವಿ ನಾವು. ಬಲೆ ನಮ್ ತೋಟಕ್ಕೆ ನೀರ್ ಹಾಕಿದ್ದಕ್ಕೆ ತುಂಬಾ ಉಪಕಾರ ಆಯ್ತು. ಇವಾಗ ನಮ್ ಗಿಡ ಮರ ಎಲ್ಲ ಚೆನ್ನಾಗಿ ಬೆಳೆಯುತ್ತೆ. ಸ್ನೇಹಿತರೆ ಬನ್ನಿ, ಆಮೇಲೆ ಈ ಕಲ್ಲನ್ನ ಹಿಡ್ಕೊಂಡು ಹೋಗಿ. ಚೆನ್ನಾಗಿ ರಾಮ, ನಿಮ್ಮಿಂದ ತುಂಬಾ ಸಹಾಯ ಆಯ್ತು. ಇನ್ನು ನಮ್ ಊರಿನ ಜನ ಆರಾಮಾಗಿರ್ಬೋದು. ಕಥೆಗಳನ್ನು ಹೇಳಿಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು. ವಂದನೆಗಳು.